ಚಿಕ್ಕಬಳ್ಳಾಪುರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 8 ಜನರಿಗೆ ಗಂಭೀರ ಗಾಯವಾಗಿದೆ. 8 ಪ್ರಯಾಣಿಕರ ಪೈಕಿ 3 ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ವಿಟಿಯು ಕ್ಯಾಂಪಸ್ ಸಮೀಪ ನಡೆದಿರುವಂಥ ಒಂದು ಘಟನೆ ಇದು. ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಿದ್ದಂಥ ಬಸ್ ಪಲ್ಟಿಯಾಗಿದೆ. ಟಿಪ್ಪರ್ಗೆ ಗುದ್ದೋದನ್ನ ತಪ್ಪಿಸೋ ಭರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ಬಸ್ ಟ್ರಾವೆಲ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ 26 ಪ್ರಯಾಣಿಕರಿದ್ರು ಈ ಬಸ್ನಲ್ಲಿ ಅನ್ನುವಂಥ ಮಾಹಿತಿ ಇದೆ. ಇದೀಗ ಸದ್ಯಕ್ಕೆ ಆ 26 ಪ್ರಯಾಣಿಕರ ಪೈಕಿ 8 ಜನರಿಗೆ ಗಾಯವಾಗಿದೆ, ಗಂಭೀರ ಗಾಯ. ಹಾಗೂ ಆ 8 ಜನರ ಪೈಕಿ 3 ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಗಾಯಾಳುಗಳನ್ನು ಸತ್ಯಸಾಯಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಏನಿಲ್ಲ, ಟಿಪ್ಪರ್ ಮುಂದೆ ಬರ್ತಿತ್ತು. ಡ್ರೈವರ್ ಅಂಕಲ್ಲು ಲೆಫ್ಟ್ ಅಲ್ಲಿ ಯಾರೋ ಇದಾರೆ ಅಂತ ಹೇಳ್ಬಿಟ್ಟು ಅಂಕಲ್ಲು ರೈಟ್ ಸೈಡ್ ಬಂದ್ರು, ಸ್ಪೀಡ್ ಅಲ್ಲಿ ಬಂದ್ರು, ಅವರು ಸ್ಪೀಡ್ ಅಲ್ಲೇ ಬಂದ್ರು. ಇಬ್ರು ಆನ ನೋಡಿಲಿಲ್ಲ. ಸೊ ಅದಕ್ಕೆ ಟಿಪ್ಪರ್ ನೋಡಿದ ತಕ್ಷಣ ಅಂಕಲ್ಲು ಲೆಫ್ಟ್ ಸೈಡ್ ಗೆ ಸ್ಪೀಡ್ ಆಗಿ ಎಳ್ಕೊಂಡಿದ್ದಕ್ಕೆ ಪಲ್ಟಿ ಹೋಗಿದ್ದು. ಜಾಸ್ತಿ ಜನ ಗಾಯ ಆಗಿದೆ. ನನಗೆ ದೌಡೆ ಹತ್ರ ಆಗಿದೆ. ಯಾರು ಇಲ್ಲ, ಆತರ ಯಾರು ಇಲ್ಲ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಯಾವ್ದು ಕ್ಲಿನಿಕ್? ವೈಭವ್ ಕ್ಲಿನಿಕ್. ನಾನು ನಮ್ಮೂರಿಂದ ಕಾಲೇಜ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಅಂತಿದ್ದು. ಕಾಲೇಜ್ ವ್ಯಾನ್ ಅಲ್ಲಿಂದ ಬರ್ತಿತ್ತು. ಹಂಗಾಗಿ ಬಸ್ಸ ನಮ್ಮೂರಿಂದ ಹಳ್ಳಿ ಗೌಚೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಘಟಕದ ವಾಹನ ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ಆಪೋಸಿಟ್ ಡೈರೆಕ್ಷನ್ ಇಂದ ಒಂದು ಟಿಪ್ಪರ್ ಲಾರಿ ಬಂದಾಗ ನಮ್ಮ ಬಸ್ಸಿಗೆ ಹಿಂದ್ಗಡೆ ತಾಕಿದ್ರಿಂದ ಚಾಲಕರ ನಿಯಂತ್ರಣ ತಪ್ಪಿ ಗಾಡಿ ಸೈಡಲ್ಲಿ ಅಪ್ಸೆಟ್ ಆಗಿದೆ. ಸೊ ಇದರಲ್ಲಿ 26 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಒಂದು 8 ಜನರಿಗೆ ಗಾಯ ಆಗಿದೆ. ಅಲ್ಲಿ 2 ಜಾಸ್ತಿ ಆಗಿದೆ. ಇನ್ನು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಅಲ್ಲಿ ನಮ್ಮವರು ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸೊ ಈಗ ಪೊಲೀಸ್ ಇದರಿಂದ ಪ್ರಕರಣ ದಾಖಲಾಗಿದೆ. ಇನ್ನು ವೆಹಿಕಲ್ ವಾಹನ ತೆರವು ಮಾಡೋ ಕೆಲಸ ಮಾಡ್ತೀವಿ. ಸರ್, ಎಷ್ಟು ಜನಕ್ಕೆ ಇಂಜಿನಿಯರ್? 8 ಜನ. ಹಿಂದ್ಗಡೆ ಗ್ಲಾಸ್ ಎಲ್ಲ ಹೊಡೆದಿದೆ. ಅವ್ರು ಯಾವ ತರ ಬಚಾವಾದ್ರು? ಇಲ್ಲ, ಅದಕ್ಕೆ ಇದು ಇದೆ, ಎಮರ್ಜೆನ್ಸಿ ಡೋರ್ನು ಇದೆ ನಮಗೆ. ಸೊ ಅದರಿಂದ ಮತ್ತೆ ಹಿಂದ್ಗಡೆ ಅದು ಗ್ಲಾಸ್ ಓಪನ್ ಮಾಡಿ ಅವರು ಹೊರಗಡೆ ಬಂದ್ರು. ಮತ್ತೆ ಡ್ರೈವರ್ಗೂ ಹಾಸ್ಪಿಟ್ಲ್ ಕಳಿಸಿ. ಕಂಡಕ್ಟರ್ ಇಲ್ಲೇ ಇದ್ದಾರೆ, ಡ್ರೈವರ್ಗೆ ಹಾಸ್ಪಿಟ್ಲ್ ಕಳಿಸಿ. ಅವ್ರ ಕಂಡೀಷನ್ ಯಾವ ತರ ಇರ್ತಾರೆ? ಎಲ್ಲ ಇಲ್ಲ, ಯಾರಿಗೂ ಏನು ಅಂತ ಮೇಜರ್ ಏನಿಲ್ಲ, ಎಲ್ಲ ಸಣ್ಣ ಪುಟ್ಟದ್ದು ಇಂಜುರಿ. ಯಾವ ತರ ಘಟನೆ ನಡೆದಿತ್ತು? ಅದೇ ಟಿಪ್ಪರ್ಗೆ ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ದು ತಗಲಿ ಅವರಿಗೆ ನಿಯಂತ್ರಣ ತಪ್ಪಿ ಆಗಿದೆ. ನೆಕ್ಸ್ಟ್ ಈಗ ಚಾಲಕರಿಗೂ ಈಗ ನಾವು ಬಸ್ ತೆರವು ಮಾಡಿದ್ಮೇಲೆ ಚಾಲಕರಿಗೆ ವಿಚಾರಣೆ ಮಾಡ್ತೀವಿ. ಮಾಡಿದ ನಂತರ ಅದರದ್ದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.